ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಸುಹಾಸ್ ಮಧುಕರ್ ಯೂಟ್ಯೂಬ್ ಚಾನಲ್. ನಾವಿವಾಗ ಬಂದಿದ್ದೇವೆ ನಮ್ಮ ಡೆಸ್ಟಿನೇಷನ್ ಆದ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ. ಸೊ ಕುಂಭಮೇಳ ಇವತ್ತು ರೀಚ್ ಆಗಿದ್ದೀವಿ. ಇವತ್ತು ಶನಿವಾರ. ಸೊ ನಾವು ಹೊರಟಿದ್ದು ಭಾನುವಾರ ಬೆಳಗ್ಗೆ 8 ಗಂಟೆಗೆ. ಸೊ 8 ಗಂಟೆಗೆ ಹೊರಟಿ ಅಲ್ಲಿಂದ ನಾವು ಪೂರ್ಣ ಫಸ್ಟ್ ರೀಚ್ ಆಗಿದ್ದು. ಸೊ ಆಲ್ಮೋಸ್ಟ್ 600-650 ಕಿಲೋಮೀಟರ್ ರೈಡ್ ಮಾಡಿಬಿಟ್ಟು ಸೊ ರೈಡ್ ಸ್ಟಾಪ್ ಮಾಡಿ ನಾವು ಅಲ್ಲಿ ನೈಟ್ ಸ್ಟೇ ಆಗಿ ಬೆಳಗ್ಗೆ ನಾವು ಮೊದಲನೇ ಜ್ಯೋತಿರ್ಲಿಂಗ ನಮ್ಮ ಪ್ಲಾನ್ ಪ್ರಕಾರ ಮೊದಲನೇ ಜ್ಯೋತಿರ್ಲಿಂಗ ಆದ ಸೊ ಭೀಮಾಶಂಕರ್ಗೆ ಹೋಗಿದ್ದು. ಸೊ ಅಲ್ಲೆಲ್ಲ ಸ್ವಲ್ಪ ಎಡವಟ್ಗಳಾಯ್ತು. ಸೊ ಗೂಗಲ್ ಮ್ಯಾಪ್ ಎಲ್ಲ ಯಾರಾದ್ರು ತೋರಿಸಿ ಸಣ್ಣ ಸಣ್ಣ ರೋಡ್ ಹೋಗಿದ್ವಿ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಸೊ ಭೀಮಾಶಂಕರ್ ಒಳ್ಳೆ ದರ್ಶನ ಆಯ್ತು. ಸೊ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಟ್ರಯಾಂಬಕೇಶ್ವರ ಜ್ಯೋತಿರ್ಲಿಂಗ. ಸೊ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಇಲ್ಲಿ ಈವ್ನಿಂಗ್ ಆಯ್ತು. ಸೊ ಅದಾದ್ಮೇಲೆ ನಾವು ಶಿರಡಿಗೆ ಬಂದು ಸ್ಟೇ ಆಗಿದ್ದು. ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ವಿ? ಸೊ 7 ಗಂಟೆಗೆ ಎದ್ಬಿಟ್ಟು ನಾವು ದರ್ಶನಕ್ಕೆ ಹೋಗಿದ್ದು. ಸೊ ಬುಕ್ ಮಾಡಿದ್ವಿ, ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಸೊ ಒಳ್ಳೆ ದರ್ಶನ ಇದೆ ಆಕ್ಚುಲಿ, ಸಾಯಿಬಾಬಾ ಒಳ್ಳೆ ದರ್ಶನ ಆಯಿತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಅಲ್ಲೇ ಸ್ಟೇ ಆಗ್ಬೇಕಾಯ್ತು. ಯಾಕಂದ್ರೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು ನನಗೆ ಸೊ ಲಿಟ್ಲ್ ಬಿಟ್ ಜ್ವರ ಇತ್ತು. ಸೊ ಹಾಗಾಗಿ ನಾವು ಅವತ್ತು ಅಲ್ಲೇ ಸ್ಟೇ ಆಗಿ ಹಾಸ್ಪಿಟಲ್ ತೋರಿಸ್ಕೊಂಡು ರೆಸ್ಟ್ ಮಾಡಿದ್ದಾಯ್ತು. ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ಹೊರಟಿದ್ದೆ ನಾವು ಗ್ರೀಷ್ಮೇಶ್ವರ ಜ್ಯೋತಿರ್ಲಿಂಗ. ಸೊ ಅಲ್ಲೂ ಚೆನ್ನಾಗಿ ದರ್ಶನ ಇದೆ ಆಕ್ಚುಲಿ. ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ನಾವು ಎಲ್ಲೋರ ಕೇವ್ಸ್ ಒಂದು ಅದ್ಭುತವಾದ ಜಾಗ ಆಕ್ಚುಲಿ. ಅದು ಯಾವ ತರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ನೋದೇ ಒಂಥರ ಉತ್ಸಾಹ ತರ ಇತ್ತು. ಸೊ ಎಲ್ಲೋರ ಕೇವ್ಸ್ ನೋಡಿದ್ವಿ. ಎಲ್ಲೋರ ಕೇವ್ಸ್ ಅಂತೂ ಅದ್ಭುತವಾದ ಜಾಗ. ಸೊ ಎಲ್ಲರೂ ನೋಡ್ಲೇಬೇಕಂತ ಒಂದು ಪ್ಲೇಸ್ ಆಕ್ಚುಲಿ. ಅದ್ರ ಮಧ್ಯೆ ನಾವು ಆಕ್ಚುಲಿ ಎಲ್ಲೂ ನಾನು ಬ್ಲಾಗ್ ಮಾಡಕ್ ಆಗಿಲ್ಲ. ಸೊ ಯಾಕಂದ್ರೆ ನಮಗೆ ಟೈಮ್ ತುಂಬಾ ಕಮ್ಮಿ ಇತ್ತು. ಅದಾದ್ಮೇಲೆ ಬೈಕ್ ರೈಡ್ ಮಾಡಿದ್ವಿ, ತುಂಬಾ ಸ್ಟ್ರೇನ್. ಸೊ ಎಲ್ಲ ಇದರಿಂದ ಡೆಸ್ಟಿನೇಷನ್ ಬೇರೆ ರೀಚ್ ಆಗ್ಬೇಕಿತ್ತು, ಹೆಲ್ತ್ ಬೇರೆ ಇಶ್ಯೂ ಇತ್ತು. ಸೊ ಬಿಸಿಲು ತುಂಬಾ ಹೆವಿ ಬಿಸಿಲು ಧೂಳು, ತುಂಬಾ ಅಲರ್ಜಿ ಎಲ್ಲ ಆಗಿ ಸುಸ್ತಾಗಿದೆ ನಾನು. ಸೊ ಹಂಗಾಗಿ ಎಲ್ಲೂ ಬ್ಲಾಗ್ ಮಾಡಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಡೆಸ್ಟಿನೇಷನ್ ಫಸ್ಟ್ ರೀಚ್ ಆಗೋಣ ಅಂತದ್ದು ಪ್ರಯಾರಾಜಿಗೆ ಬಂದು ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮಧ್ಯ ಬೈಟ್ಸ್ ಎಲ್ಲ ವಿಡಿಯೋ ಎಲ್ಲ ಹಾಕ್ತಿರ್ತೀನಿ, ನೋಡಿ. ರೀಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಅದಾದ್ಮೇಲೆ ನಾವು ರೀಚ್ ಆಗಿದ್ದೆ ಓಂಕಾರೇಶ್ವರ, ಮಧ್ಯಪ್ರದೇಶ್ಗೆ ರೀಚ್ ಆಗಿದ್ದು. ಸೊ ಡೈರೆಕ್ಟ್ ಆಗಿ ನಾವಲ್ಲಿ ಸ್ಟೇ ಮಾಡಕ್ ಆಗ್ಲಿಲ್ಲ ಓಂಕಾರೇಶ್ವರಲ್ಲಿ. ಸೊ ಅದರಿಂದ ಹಿಂದ್ಗಡೆ ಯಾವುದೋ ಒಂದು ಊರಲ್ಲಿ ಸ್ಟೇ ಆಗಿದ್ವಿ. ಬೆಳಗ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು 5ನೇ ಜ್ಯೋತಿರ್ಲಿಂಗ, ನಮ್ಮ ಪ್ಲಾನ್ ಪ್ರಕಾರ ಇದ್ದಿದ್ದು ಜ್ಯೋತಿರ್ಲಿಂಗ. ಸೊ ಉಜ್ಜೈನ್ ಮಹಾಕಾಳೇಶ್ವರ. ಸೊ ಅಲ್ಲೋಗಿ ನಾವು ಸ್ಟೇ ಆಗ್ತೀವಿ. ಸ್ಟೇ ಆಗಿ ಬೆಳಗ್ಗೆನೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಟೈಮ್ ಇದ್ದಿದ್ದಿಲ್ಲ ಆಕ್ಚುಲಿ. ಬೇಗ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಪ್ರಯಾಗ್ರಾಜ್ ಕಡೆ ಹೊಡ್ವಿ. ಆಕ್ಚುಲಿ 850 ಕಿಲೋಮೀಟರ್ ನಾವು ಡ್ರೈವ್ ಮಾಡ್ಬೇಕಿತ್ತು. ಸೊ ಸಿಂಗಲ್ ಸ್ಟ್ರೆಚ್ ಅಲ್ಲಿ ಆಗಲ್ಲ ಅಂತ ಗೊತ್ತಿತ್ತು. ಸೊ ಮಧ್ಯ ಒಂದು ಗ್ಯಾಪ್ ತಗೊಳ್ಳೋಂಥದ್ದು ಝಾನ್ಸಿಯಲ್ಲಿ ಸ್ಟೇ ಆದ್ವಿ. ಝಾನ್ಸಿ ಸ್ಟೇ ಆಗಿ ತಿರ್ಗಾ ಮತ್ತೆ ಬೆಳಗ್ಗೆ ಎದ್ದು ನಾವು ಹೊರಟಿದ್ದೆ ಪ್ರಯಾಗ್ರಾಜ್ ಕಡೆಗೆ. ಇವಾಗ ಪ್ರಯಾಗ್ರಾಜಿಗೆ ಬಂದು ರೀಚ್ ಆಗಿದೀವಿ. ಸೊ ಸ್ನಾನ ನಾವು ಬೆಳಗ್ಗೆ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ಬಂದು ಟೆಂಟ್ ಹಾಕಿದೀವಿ. ನಾವು ಅರ್ಲಿ ಮಾರ್ನಿಂಗ್ ಝಾನ್ಸಿ ಬಿಟ್ಟಿದ್ದು. ಸೊ ಬಿಟ್ಬಿಟ್ಟು ನಾವು ಕಂಟಿನ್ಯೂಸ್ ರೈಡ್ ಮಾಡ್ಕೊಂಡ್ ಬಂದ್ವಿ. ಸೊ ಎಕ್ಸ್ಪ್ರೆಸ್ ಹೈವೇ ಸಿಕ್ಕಿತ್ತು ನಮಗೆ. ಸೊ ಅದ್ಭುತವಾದ ಹೈವೇ ಆಕ್ಚುಲಿ. NH4 ತುಂಬಾ ಚೆನ್ನಾಗಿತ್ತು. ಸೊ ಡ್ರೈವಿಂಗ್ ಒಂದು ತುಂಬಾ ಖುಷಿ ಕೊಟ್ಟಿದ್ದು, ಅದಂತೂ ಹೇಳಲೇಬೇಕು. ಸೊ ಥ್ಯಾಂಕ್ಸ್ ಟು ಮೋದಿ ಸರ್, ರೋಡ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ನಾವು ಆಲ್ಮೋಸ್ಟ್ ಪ್ರಯಾಗ್ರಾಜ್ ರೀಚ್ ಆಗಿದ್ದು 4 ಗಂಟೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತಂದ್ರೆ ಈ ಕಾರ್ಗಳಲ್ಲಿ ಬಂದಿರೋದು ಅದೋಗತ್ತೀನಿ. ಸೊ ಏನಿಲ್ಲ ಅಂತಂದ್ರು ಒಂದು 20 ಕಿಲೋಮೀಟರ್ ದೂರದಿಂದಾನೇ ಅವರು ಸ್ಲೋ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ. ತುಂಬಾ ಕಷ್ಟ ಫ್ಯಾಮಿಲಿ ಎಲ್ಲ ಬರೋದ್ರ ಜೊತೆಗೆ. ಬಟ್ ಆದ್ರೂ ಪರವಾಗಿಲ್ಲ, ಬರ್ತಾರೆ. ಸೊ ತುಂಬಾ ಜನ ಬಂದಿದ್ದಾರೆ. ನಾವು ಶಾರ್ಟ್ ಕಟ್ ಅಲ್ಲೆಲ್ಲ ಬಂದಿದ್ವಿ ಬೈಕ್ ಇರೋದ್ರಿಂದ. ಸೊ ಬಂದ್ಬಿಟ್ಟು ನಾವಿಲ್ಲೆಲ್ಲೂ ಟೆಂಟ್ ಏನು ಕೇಳಕ್ ಹೋಗಿಲ್ಲ, ನಾವೇ ಟೆಂಟ್ ತಗೊಂಡ್ ಬಂದಿದ್ವಿ. ಸೊ ಇಲ್ಲೇ ಟೆಂಟ್ ಅನ್ನ ಹಾಕೊಂಡಿದೀನಿ. ಸೊ ಇಲ್ಲಿ ಹಿಂದ್ಗಡೆ ಪೊಲೀಸ್ ಅವ್ರದ್ದು ಟೆಂಟ್ ಇದೆ. ಏನು ಭಯ ಇಲ್ಲ, ತುಂಬಾ ಜನ ಇದ್ದಾರೆ, ಚೆನ್ನಾಗಿದೆ, ಒಳ್ಳೆ ಪ್ಲೇಸು.